ಬಿಜೆಪಿ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿಯೇ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗ್ತಾ ಇದೆಯಾ? ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ್ ಸೊರೇನ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಬಿಜೆಪಿಗೆ ಕೋಟಿ ಕೋಟಿ ಆದಾಯ ಇದೆ. ಸುಮ್ಮನೆ ಯಾವುದೋ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿಬಿಡ್ತು, ಅಲ್ಲಿ ತೊಗೊಂಡ್ರು ಇಲ್ಲಿ ತೊಗೊಂಡ್ರು ಅಷ್ಟೇ ಅಲ್ಲ, ದೊಡ್ಡ ಬಿಸ್ನೆಸ್ ಇದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಿರೋದು ಯಾರೋ ಒಂದು 3 ಜನ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿಬಿಟ್ರು. ಯಾವುದೋ ಒಂದೇ ಹಾಲಲ್ಲಿ 20 ಜನ 30 ಜನ ರ್ಯಾಂಕ್ ಬಂದುಬಿಟ್ರು, ಸೆಲೆಕ್ಟ್ ಆಗಿಬಿಟ್ರು, ಟಾಪರ್ಸ್ ಆದರು ಅವರು. ಈ ಥರದ ವಿಚಾರ ಎಲ್ಲ ಬರ್ತಾ ಇದೆಯಲ್ಲ, ಸುಮ್ಮನೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದಲ್ಲ, ಇದೊಂದು ದಂಧೆ. ಕೋಟಿ ಕೋಟಿ ಆದಾಯ ಬರ್ತಾ ಇದೆ ಬಿ ಜೆ ಪಿಗೆ. ಆ ಪ್ರಶ್ನೆ ಪತ್ರಿಕೆಗಳ ದುಡ್ಡನ್ನು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ಇದೇ ಬಿ ಜೆ ಪಿ ಬಳಸ್ತಾ ಇದ್ದಾರೆ. ಈ ಬಗ್ಗೆ ಇಡಿ CBI ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಂಥೇಳಿ ಹೇಮಂತ್ ಸೊರೇನ್ ಒಂದು ಕಡೆ ಪ್ರಶ್ನೆ ಮಾಡಿದ್ದಾರೆ. ಆ ಹಣದಿಂದಾನೇ ಶಾಸಕರು ಸಂಸದರನ್ನು ಖರೀದಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು. ಅನೇಕ ಜನ ಎಕ್ಸಾಮ್ ಬರೀತಾರೆ, ನಮಗೊಂದು ಭವಿಷ್ಯ ದೃಷ್ಟಿಯಿಂದ ಒಂದು ಇಂಜಿನಿಯರಿಂಗ್ ಸೀಟ್ ಸಿಗಲಿ, ಒಂದು IAS ಆಗೋಣ, IPS ಆಗೋಣ, ಅಥವಾ ಒಂದು ಡಾಕ್ಟ್ರ್ ಆಗೋಣ. ಅನೇಕ ಯುವಕರ ಒಂದು ಕನಸಿರುತ್ತೆ. ಈ ಮೇನ್ ಎಕ್ಸಾಮ್ಗಳಲ್ಲೇ ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟಾಗ ಓದಿರ್ತಕ್ಕಂಥ ಮಕ್ಕಳಿಗೆ ಕೆಲಸನೂ ಇಲ್ಲ, ಅವರು ಭ್ರಮನಿರಸನಗೊಂಡು ಬಿಡ್ತಾರೆ. ಇದರ ಮಧ್ಯೆ ಸುಮ್ಮನೆ ಕ್ವಶನ್ ಪೇಪರ್ ಲೀಕ್ ಅಲ್ಲ, ಇದೊಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಇದರ ಹಣ BJP ಅವರಿಗೆ ಹೋಗ್ತಾ ಇದೆ. ಚುನಾವಣೆ ಮುಗಿದ ಮೇಲೆ ಕುದುರೆ ವ್ಯಾಪಾರ ಜೋರಾಗುತ್ತೆ ಅಂತ ಕೂಡ ಆರೋಪವನ್ನು ಮಾಡಿದ್ದಾರೆ. ಮಧ್ಯಪ್ರದೇಶದ ವ್ಯಾಪಂ ಹಗರಣ ಹಲವು ಜೀವಗಳನ್ನು ಬಲಿ ಪಡ್ಕೊಂಡಿದೆ. 2014ರ ನಂತರ ದೇಶಾದ್ಯಂತ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಶುರುವಾಗಿದ್ಯಾಕೆ? ಹಾಗಾದರೆ 2014 ಆದಮೇಲೆ ಈ ಪರಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆಯಲ್ಲ, ಯಾಕೆ? ಉತ್ತರ ಪ್ರದೇಶದಲ್ಲಿ ಇದುವರೆಗೂ ಈ ಥರ ಸೋರಿಕೆ ಮಾಡಿದ್ರಲ್ಲ ಕ್ವಶನ್ ಪೇಪರನ್ನು, ಯಾರನ್ನು ಯಾಕಪ್ಪ ಅರೆಸ್ಟ್ ಮಾಡಲಿಲ್ಲ ಇವರು? ಎಲ್ಲ ಇವ್ರ ಕಡೆಯವರೇ ಅಲ್ವಾ, ಯಾಕೆ ಅರೆಸ್ಟ್ ಮಾಡ್ತಾರೆ ಇವರು ಅಂಥೇಳಿ ಹೇಮಂತ್ ಸೊರೇನ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. अभी बोलता है 500 रुपया सिलेंडर देंगे. पूछिए, इनका ही सरकार है आसाम में, क्या वहां 500 रुपया सिलेंडर मिलता है? इसी का सरकार 36